ಸೊ ನನಗೆ ಬೇರೆ ಗೇಟ್ ಗೊತ್ತಿಲ್ಲ, ಹುಡುಕ ಬೇರೆ ಹೋಗ್ತಿದ್ದೀನಿ. ಜಾಗ ಲಾಸ್ಟ್ ಟೈಮ್ ಹೋಗಿರೋ ಜಾಗ ಅನ್ಕೊಂಡು ಹೋದೆ ಗೇಟೇ ಕಾಣಿಸ್ತಿಲ್ಲ. ಯಾವ ಗೇಟ್ ಅಂತ ಈಗ ಬಳಸ್ಬೇಕಾದ್ರೆ ಹೋಗ್ಬೇಕು. ನೋಡೋಣ ಎಲ್ಲಿ ಸಿಗ್ತದೆ ಗೇಟು. ನಾನು ಅಲ್ಲಿ ನೋಡಿದ್ರೆ ಜನನೇ ಇರಲಿಲ್ಲ, ಈಗ ನೋಡಿ ಜನಗಳು ಜಾಸ್ತಿ ಆಗ್ಬಿಟ್ಟವ್ರೆ. ಮ್ಯಾಚ್ ಇನ್ನೊಂದು 1/4 ಗಂಟೆ ಇದೆ ಸ್ಟಾರ್ಟ್ ಆಗೋದಕ್ಕೆ. ನೋಡೋಣ ಸಿಗುತ್ತೋ ಇರೋ ಗೊತ್ತಿಲ್ಲ. ಹೋಗ್ತಾಯಿದ್ದೀನಿ ಒಟ್ಟಿನಲ್ಲಿ, ನೋಡಬೇಕು. ಜನ ಎಲ್ಲ ಮುಂದೆ ಹೋಗ್ಬಿಟ್ಟವ್ರೆ, ಒಬ್ಬನೇ ಬಂದಿರಿ ಗೊತ್ತೇ ಇಲ್ಲ ಇಲ್ಲಿ ದಾರಿ. ಹೋಗೋದು ಹೋಯ್ತದ, ನೋಡೋಣ ಏನಾಗುತ್ತೆ. ಮುಂದೆ ಒಂದು ಲೆಫ್ಟು ಅಂತ ಹೇಳಿದ್ರು ಅಲ್ಲಿ ಕೇಳಿದ್ದಕ್ಕೆ. ನೋಡಮ್ಮ, ಸುಮ್ಮನೆ ಹೋಗ್ತಾಯಿದ್ದೀನಿ ಅಷ್ಟೇ. ನೋಡಿ RCB ಮ್ಯಾಚ್ ಅಂದ್ರೆ ಹಿಂಗೆ, ಟಿಕೆಟ್ ಸಿಕ್ಕಿಲ್ಲ. ಟಿಕೆಟ್ ಸಿಕ್ಕಿದ್ರೆ ಗೇಟೇ ಸಿಗಲ್ಲ. ಇಲ್ಲಿ ಲೆಫ್ಟ್ ತಗೋಬೇಕೇನೋ, ಇಲ್ಲ ಹೋಗೋಣ. ಇಲ್ಲೊಂದು ದಾರಿ ಇದೆ, ನೋಡೋಣ. ಇಬ್ಬರೇ ನೋಡೋದು ಮ್ಯಾಚ್, ಇಲ್ಲ ಅಂದ್ರೆ ಮನೆಗೆ ಸೀದಾ. Turn left toward Queens Road. ಲೊಕೇಶನ್ ಬೇರೆ ಆನ್ ಮಾಡಿದ್ದೀನಿ. ಹೋಗ್ತಾ ಗೊತ್ತಿಲ್ಲ, ಹೋಗ್ತಾಯಿದ್ದೀವಿ. ನೋಡೋಣ ಹೆಂಗಾಗುತ್ತೆ. ಇನ್ನೂ ಎಲ್ಲಿದ್ದು ಏನೋ ಗೊತ್ತಿಲ್ಲ. ಮ್ಯಾಚ್ ಒಂದು 10 ನಿಮಿಷದಿಂದ ಸ್ಟಾರ್ಟ್ ಆಗೋದು. ನೋಡಬೇಕು, 6:15 ಬಿಟ್ಟಿದ್ರೆ ಹೋಗೋದಾಗಿತ್ತು. ನೋಡಿ ಜನ ಹುಡುಕಿನೇ ಸುಸ್ತಾಗ್ಬಿಟ್ಟವ್ರೆ ಪೂರ್ತಿ. ಯಾರನ್ನೂ ಅವ್ರಿಗೂ ಕರೆಕ್ಟಾಗಿ ಗೊತ್ತಿಲ್ಲ ಎಲ್ಲಿ ಹೋಗ್ಬೇಕು ಎಲ್ಲಿ ಹೋಗ್ಬೇಕು ಅನ್ನೋದು. ನೋಡಬೇಕು, ಇಲ್ಲಿ ಹೋಗಮ್ಮ. ಎಲ್ಲಿ ಎಂಟ್ರಿ ಎಲ್ಲಿ ಎಕ್ಸಿಟ್ಟು ಒಂದು ಗೊತ್ತಿಲ್ಲ. ಮ್ಯಾಚ್ ಒಳಗಡೆ ಸ್ಟಾರ್ಟ್ ಆಗೋಯ್ತು. ಇಲ್ಲೇ ಸಿಕ್ತು ಫ್ರೆಂಡ್ಸ್ ಗೇಟು. ಓಕೆ, ಒಳಗಡೆ ಹೋಗೋದು ವೀಡಿಯೋ ಮಾಡ್ತೀನಿ ನೆಕ್ಸ್ಟು. ಇಲ್ಲಿಗಿರಲಿ, ಗೇಟು ಸಿಕ್ಕಲ್ಲ. ಇಲ್ಲಿ ಎಲ್ಲ ಕೇಳ್ಕೊಂಡು ಹೋಗ್ಬೇಕು. ನೋಡೋಣ ಮುಂದೆ ಇನ್ನೇನು 5 ನಿಮಿಷ ಮ್ಯಾಚ್ ಸ್ಟಾರ್ಟ್ ಆಗೋದು. ನೋಡಬೇಕು. ಹೋಗ್ತಾಯಿದ್ದೀನಿ. 8 ಗೇಟ್ ನಂಬರು. ಇನ್ನು ಓಡಿ ಎಲ್ಲಿ ಸಿಗ್ತಾ ಗೊತ್ತಿಲ್ಲ. 7 ಗಾಯ್ಸ್. ಈ ಕಡೆ ಟಿಕೆಟ್ ಬುಕ್ ಮಾಡೋದು ಭಾರಿ ಕಷ್ಟ. ದಾರಿ ಸಿಗಲ್ಲ, ಏನಿಲ್ಲ. ಎಲ್ಲೆಲ್ಲಿ ಬೇಕು ಅಲ್ಲೇ ನುಕ್ಕೊಂಡು ಹೋಗ್ಬೇಕು. ಭಾರಿ ಕಷ್ಟ ಇದೆ ಫ್ರೆಂಡ್ಸ್. ಹೋಗ್ಬೇಕಂದ್ರೆ ಭಾರಿ ಕಷ್ಟ. ಬರೋರು ಮನೇಲಿ ಕುತ್ಕೊಂಡು ಮ್ಯಾಚ್ ನೋಡಿ ಅಷ್ಟೇ, ಇನ್ನೇನು ಹೇಳೋಕ್ಕಾಗಲ್ಲ. ಜಾಸ್ತಿ ಜನ ಸಾಗರಿದೆ. ಆ ಕಡೆ ಹೋಗ್ಬೇಕು. ನೋಡ್ತೀವಿ ಜಾಗವ. ಗುರು ಅಂತೂ ಸ್ಟೇಡಿಯಂ ರೌಂಡ್ ಹಾಕಿದ್ದೀನಿ. ಅದು ಎಲ್ಲಿದೆ ಗೊತ್ತಿಲ್ಲ, ನೋಡಮ್ಮ. ಮೇನ್ ಗೇಟ್ 2 ಅಂತ ಇದೆ, ಅದು ಎಲ್ಲಿ ಅಂತಲೇ ಗೊತ್ತಿಲ್ಲ. ಈಗ ಇದು ಬಳಸ್ಕೊಂಡು ಹೋದ್ರೆ ಒಂದು ರೌಂಡ್ ಆಯಿತು. ಗೇಟ್ ಮಾತ್ರ ಸಿಕ್ಕಿಲ್ಲ. ಇದು ಲಾಸ್ಟ್ ಚಾನ್ಸ್ ಸಿಕ್ಕಿದ್ರೆ ನೋಡೋದು, ಇಲ್ಲ ಸೀದಾ ರೂಮ್ಗೆ ಹೋಗೋದು. ಇನ್ನೇನು ಮಾಡ್ತೀರಾ? ಎಕ್ಸಾಮ್ ಕೌಂಟ್ರ್ ಇದೆ, ನೋಡಬೇಕು ಇಲ್ಲಿ ಅಂತವ. ಗೇಟ್ ನಂಬರ್ ಯಾವುದಿದು? 6 ಇದೆ. ಇನ್ನೂ ಮುಂದೆ ಹೋಗ್ಬೇಕು 3ಗೆ. ಜನ ಜಾಸ್ತಿ ಹೋಗೋದು ಗೈಸ್. ಗೇಟ್ ಸಿಕ್ಕಲ್ಲ, ಮುಂದೆ ಹೋಗ್ಬೇಕು. ಗೇಟ್ ಹಿಂಗೆ ಹೋಯ್ತಾ ಮುಂದೆ ಹೋಗ್ಬಿಡೋದು ಅಷ್ಟೇ. ಇನ್ನು ಹೋಗ್ಬೇಕು ಮ್ಯಾಚ್ ಮಾಡೋಕ್ಕೆ. ಆದರೆ ಇದು ಆಗ್ತಾಯಿಲ್ಲ. ಇದು ಸಿಗ್ನಲ್ ಭಾರಿ ದೂರ ಐತೆ. ರೌಂಡ್ ಹಾಕಿದ್ದೀನಿ ಕೊನೆದು. ನಾಲ್ಕು 2 ಎಲ್ಲಿದೆ, ಮುಂದೆ ಹೋಗಿ ಗೈಸ್. ನೋಡಮ್ಮ ಸಿಕ್ಕುತ್ತೋ ಈಗ ಗೊತ್ತಿಲ್ಲ. ಜಾಗ ಕೊಡೋ ಟೈಮ್ ಆಯಿತು. ಮ್ಯಾಚ್ ನೋಡಬೇಕು.
ಇದು ಗೇಟ್ ನಂಬರ್ 2 ಚೆಕ್ ಮಾಡಿಸ್ತೀನಿ ಒಂದ್ಸರಿ. ಫೈನಲಿ ಒಳಗೆ ಹೋಗ್ತಾ ಇದ್ದೀನಿ. ಚೆಕಿಂಗ್ ಮಾಡ್ತಾರೆ, ಚೆಕಿಂಗ್ ಮಾಡ್ಕೊಂಡು ಹೋಗ್ಬೇಕು. ನೋಡಮ್ಮ ಇಲ್ಲಿ ಚೆಕಿಂಗ್ ಇದೆ ಗೈಸ್. ಇಲ್ಲಿ ನಟೋಣ ಮೊದಲು ಸರ್ ಹೇಳಿ ಸರ್, ಏನಕ್ಕೆ ಚೆಕ್ ಮಾಡ್ತೀರಾ? ಹಾಲೆ ಒಂದು ಸರಿ ಚೆಕ್ ಮಾಡಿ. ಏನು ಗಾಯ್ಸ್ ಈಗ ಒಳಗೆ ಹೋಗ್ಬೇಕು, ಫುಲ್ ಮೇಲೆ ಹೋಗ್ಬೇಕು. ನೋಡ್ತಾ ಇದ್ದೀನಿ, ನೋಡಮ್ಮ. 40 ನಿಮಿಷ ಆಯಿತು ಗಾಯ್ಸ್. ನಾ ಒಳಗೆ ಬರೋಕೆ ಹಿಡ್ದು ಸ್ಟೇಡಿಯಮ್ನ ರೌಂಡ್ ಹಾಕಿದ್ದೀನಿ. ಹತ್ತಕ್ಕಷ್ಟೇ ಈಗ. ಹತ್ತು ಬಾಳ್ಸ್ಕೊಂಡು ಹೋಯ್ತಾ ಇರ್ಬೇಕಷ್ಟೇ. ಬೆಂಗಳೂರು ಮ್ಯಾಚ್ ಅಂದರೆ ನೋಡಿ ಗಾಯ್ಸ್ ಹಿಂಗಿದೆ. ಸೀಟ್ ಸಿಗೋದು ಕಷ್ಟ, ಆದಷ್ಟು ಟ್ರೈ ಮಾಡ್ತೀನಿ. ಸ್ಟೇಡಿಯಂ ಹೆಂಗಿದೆ, ಒಂದು ಜನ ಸಾಗರ. ಓಪನಿಂಗ್ ಬ್ಯಾಟಿಂಗ್ RCB ಇರೋದು. ಒಳ್ಳೆ ಮ್ಯಾಚ್ ನೋಡ್ಬೋದು. ನೋಡೋಕೆ ಇಷ್ಟ ಇರೋದು ನೋಡಿ. ಸ್ವಾಗತಿಸೋಣ ನಮ್ಮ ಅತಿಥಿಗಳನ್ನ, our very own guests led by captain VP Sharma. Let's ಗಾಯ್ಸ್ ಸೀಟ್ ಹುಡುಕ್ಬೇಕೀಗ ಅಷ್ಟೇ. ನೆಕ್ಸ್ಟ್ ಆಪ್ಷನ್ ಸೀಟು. ಒಳ್ಳೆದಾರೆ ಗುರು.